ಕರ್ನಾಟಕದಲ್ಲಿ ತಮಿಳುನಾಡು ಮಾದರಿಯಲ್ಲೇನೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನೋ ಚರ್ಚೆಗಳಾಗ್ತಾ ಇತ್ತು ಸರ್ಕಾರದ ಮಟ್ಟದಲ್ಲಿ. ತಮಿಳುನಾಡಿನಲ್ಲಿ ಇದೇ ವಿಚಾರ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಒಂದು ಅಬ್ಸರ್ವೇಷನ್ ಮಾಡುತ್ತೆ, ಸರ್ಕಾರದ ಕರ್ತವ್ಯ ರಕ್ಷಣೆ ಮಾಡೋದೇ ಹೊರತು ನಿರ್ಬಂಧಗಳನ್ನು ಹೇರೋದು ನಿಷೇಧ ಮಾಡೋದಲ್ಲ ಅಂತೇಳಿ. ಅದನ್ನು ನಾವು ಈ ದಿನಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ RSS ನಿಷೇಧದ ಈ ಚರ್ಚೆಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು? ಅಲ್ಲೂ RSS ಈಗ ತೀರ್ಪಲ್ಲಿ ಬಂದದ್ದು, ಇಲ್ಲೂ RSS. ಅವರ ಚಟುವಟಿಕೆಗಳು ಒಂದೇ ರೀತಿ ಇದೆ, ಅಲ್ಲಿ ಇದೇ ರೀತಿ ಇಲ್ಲಿ ಇದೆ. ಆದ್ದರಿಂದ ಆ ತೀರ್ಪು ಇಲ್ಲಿಗೆ 100% ಅಪ್ಲೈ ಆಗ್ತದೆ ಅನ್ನೋದು ನನ್ನ ವಿಚಾರ. ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ಸರ್ಕಾರಗಳ ಕರ್ತವ್ಯ ರಕ್ಷಣೆ ಮಾಡೋದು ನಿರ್ಬಂಧ ಹೇರೋದಲ್ಲ ಅನ್ನೋ ಅಬ್ಸರ್ವೇಷನ್ನ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ? ಖಂಡಿತವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾದ್ರೆ ಅದರಲ್ಲಿ ಸರ್ಕಾರಕ್ಕೆ ಈ ತೀರ್ಪಲ್ಲಿ ಹೇಳಿದಂಥ ಮಾತು ಅನ್ವಯ ಆಗ್ತದೆ. ಯಾಕಂದರೆ ನಿಮ್ಮ ಅಧಿಕಾರ ನಿರ್ಬಂಧ ಮಾಡುವುದಲ್ಲ, ಅಂಥ ಘಟನೆಗಳನ್ನು ತಡೆಯುವುದು ನಿಮ್ಮ ಕರ್ತವ್ಯ. ಅದಕ್ಕೆ ಬೇಕಾದಂಥ ಇದನ್ನು ನೀವು ಸ್ಟೆಪ್ಸ್ ತಗೊಳ್ಬೇಕು, ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಬೇಕಂತ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ಮೆಂಟ್ ಹೇಳ್ತಾ ಇದೆ. ಅದೇ ರೀತಿ ಇವ್ರು ಮಾಡಬೇಕು, ನಿರ್ಬಂಧನೆ ಮಾಡುವುದಲ್ಲ, ಆದರೆ ಅವರ ಚಟುವಟಿಕೆ ಮೇಲೆ ಕಣ್ಣಿಟ್ಟುಕೊಂಡು ಅವ್ರು ಏನಾದರೂ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದಿದೆ ಅದು ತಡೆ ಹಿಡಿಯುವಂಥ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೊಳ್ಬೇಕು.